ಇಲ್ಲಿ ಬರೋಂಥ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೊಳೆ ನೋಡಲಿಕ್ಕೆ ಸುಮಾರು ಲಕ್ಷಾಂತರ ಜನ ಬರ್ತಿದ್ದಾರೆ. ಸಾರ್ವಜನಿಕರು ಯಾವಾಗಲೂ ಇದು ನೀರಿನ ದಂಡೆ ಭಾಗದಲ್ಲಿ ಎಚ್ಚರಿಕೆ ಇರಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡಿದೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗುವುದರಿಂದ ತುಂಗಾಭದ್ರಾ ಜಲಾಶಯದಿಂದ 40,144 ಕ್ಯೂಸೆಕ್ಸ್ ನೀರು ಹರಿಸಲಾಗಿದ್ದು, ಹರಿಹರದ ಬಳಿ ತುಂಗಾಭದ್ರಾ ನದಿ ಮೈತುಂಬಿ ಹರಿಯುತ್ತಿದೆ. ಸಾವಿರಾರು ಪ್ರವಾಸಿಗರು ನದಿಯ ತೀರದಲ್ಲಿ ಬಂದು ನದಿಯನ್ನು ವೀಕ್ಷಣೆ ಮಾಡುತ್ತಿದ್ದಾರೆ. ನದಿಯ ನೀರಿನ ಹರಿವು ಸಾಕಷ್ಟು ಇರುವುದರಿಂದ ಸಾರ್ವಜನಿಕರು ಜಾಗೃತಿ ವಹಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಮೇಶ್ ಮಾಣೆ, ನಗರ ಘಟಕದ ಅಧ್ಯಕ್ಷರಾದ ಪ್ರೀತಂ ಬಾಬು ಹಾಗೂ ಸಾರ್ವಜನಿಕರು ಆಗ್ರಹಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಯಾರು ದಯವಿಟ್ಟು ಮಳೆ ನೀರಾಗಲಿ ಹೊಳಿ ಫುಲ್ ಆದಾಗ ಶೆಲ್ಫಿ ತಕ್ಕನೋದು, ಅಲ್ಲಿ ಸೇತುವೆ ಮೇಲೆ ನಿಂತ್ಕೊಳೋದು, ಶೆಲ್ಫಿ ತಕ್ಕನೋದು, ನೀರ್ನಾಗ ಬೀಳೋದು, ಈಚ್ ಹೊಡ್ಯಕ್ಕೆ ಹೋಗೋದು ಹೋದ್ರೆ ಹುಷಾರಾಗಿ ಹೊಳಿ ನೋಡೋಕ್ಕೇನೆ ತೊಂದರೆ ಇಲ್ಲ. ಎಲ್ಲ ಬರ್ರಿ, ಎಲ್ಲರೂ ಬಂದು ಹೊಳಿ ನೋಡ್ಬೇಕು. ನಮ್ಮ ತುಂಗಾಭದ್ರಾ ಹೊಳಿ ಭಾಳ ಚೆನ್ನಾಗಿ ತುಂಬುತ್ತದೆ. ನನ್ನ ಕರಿಬಸಪ್ಪ ಕಂಚಿಕೇರಿ ಮತ್ತು ಹರಿಹರ ಸಮಾಜ ಸೇವಕರು ಮತ್ತು ಮೂಲತಃ ಹರಿಹರೇಶ್ವರ ಮತ್ತು ಮೂಲ ಹರಿಹರ ಪುಣ್ಯಕ್ಷೇತ್ರವಾಗಿರುವಂಥ ತುಂಗಾಭದ್ರಾ ಮತ್ತು ಗ್ರಾಮ ದೇವತೆಯ ಮತ್ತು ಪೂರ್ವ ದಿಕ್ಕಿರುವಂಥ ರಾಘವೇಂದ್ರ ದೇವಸ್ಥಾನ ಮತ್ತು ವಿಶೇಷವಾಗಿ ಕಾಶಿ ಕ್ಷೇತ್ರ ಅಂತಂದು ಯಶಸ್ವಿಯಾಗಿರುವಂಥ ಹರಿಹರ ಕ್ಷೇತ್ರವನ್ನು ಇನ್ನು ಕೆಲವೇ ಒಂದು ತಿಂಗಳ ಮುಂಚೆ 15 ದಿವಸ ಮುಂಚೆ ಇಲ್ಲಿ ಹರಿಹರ ಬತ್ತಿ ಹೋಗಿರುವಂಥ ಪರಿಸ್ಥಿತಿ ಬಂತು. ಆ ಬತ್ತಿ ಇರುವಂಥ ಪರಿಸ್ಥಿತಿಯಲ್ಲಿ ಹರಿಹರ ಪೂರ್ತಿ ಬರಗಾಲ, ಕುಡಿಯೋಕ್ಕೂ ನೀರಿನ ಪರಿಸ್ಥಿತಿ ಹರಿಹರದಲ್ಲಿ ನೀರು ಬಂತು. ಅದು 2 ದಿವಸ 3 ದಿವಸ ನೀರು ಬಂತು. ಆ ಪೇಪರ್ನಲ್ಲಿ ಜಾಹೀರಾತನ್ನು ಬಂತು, ನೀರು ಬಿಡುವ ಸಾಧ್ಯತೆ ಇರಲ್ಲ, 2 ದಿವಸ 3 ದಿವಸ ಬರ್ಬೋದು. ಅದಕ್ಕೆ ತಾತ್ಕಾಲಿಕವಾಗಿ ನಗರಸಭೆ ಮತ್ತು ತಾಲೂಕು ಆಡಳಿತವರು ಒಂದು ಮನವಿ ಕೊಟ್ಟರು. ಆ ಮನವಿ ಏನಂದರೆ, ನೀರಿನ ಕೊರತೆ ಇರೋದ್ರಿಂದ, ನೀರಿನ ಅಭಾವ ಇರೋದ್ರಿಂದ ಆದಷ್ಟು ನೀರನ್ನು, ಬಿಸಿ ನೀರು ಮತ್ತು ಕಾದ ಆರಿದ ನೀರು ಕುಡಿ ಅಂತಂದೇಳಿ ನಗರಸಭೆಯವರು ಒಂದು ಪ್ರೆಸ್ ಮೀಟನ್ನು ಕರೆದು ಅದನ್ನು ಪ್ರೆಸ್ ಮೀಟನ್ನು ಮಾಡಿದರು. ಮತ್ತು ವಿಶೇಷವಾಗಿ ಏನಂದರೆ, ರೈತರು ಭಾರಿ ಕಷ್ಟವಿರುವಂಥ ಮಳೆ ಇಲ್ಲದ ಪರಿಸ್ಥಿತಿಯಲ್ಲಿ ನಾನಾ ಥರದ ಪರಿಸ್ಥಿತಿಯಲ್ಲಿ ಬರಗಾಲ ಪರಿಸ್ಥಿತಿ ಬಂತು. ಬೆಳೆ ನಷ್ಟ ಆಗಿರ್ಬೋದು ಮತ್ತು ಇನ್ನೂ ಇತರೆ ಭಾಳ ನಷ್ಟಗಳು ಆಗಿರುವಂಥ ಪರಿಸ್ಥಿತಿಯಲ್ಲಿ ಭಾಳ ಇತ್ತು. ತುಂಗ ಮತ್ತು ದಕ್ಷಿಣ ಕನ್ನಡ ಇರುವಂಥ ಮಲೆನಾಡು ಸಮೀಪ ಬರೆಯುವಂಥ ಮಳೆ ಆಗಿರುವುದರಿಂದ, ಅಲ್ಲಿ ಸಮುದ್ರವಾಗಿ ಮಳೆ ಆಗಿರುವುದರಿಂದ ಇಲ್ಲಿ ಹರಿಹರಕ್ಕೆ 2ರಿಂದ 3 ದಿವಸ ತುಂಬ ಹರಿಯುವಂಥ ಪರಿಸ್ಥಿತಿಯಲ್ಲಿ ಬಂತು. ಆ ಮಳೆಯ ಬಂದಿರುವಂಥ ಎಲ್ಲರಿಗೂ ಖುಷಿಯಾಗಿ ರೈತರಿಗೆ ಒಂದು ಒಳ್ಳೆಯ ಮುಂಗಾರು ಮಳೆಯನ್ನು ಬಂದಿರುವಂಥವ್ರಿಗೂ ಖುಷಿಯಾಯಿತು. ಇನ್ನು ಮುಂದೆ ನಾನು ಏನು ಬೇಡಿಕೆಂತಾನಂದರೆ, ಇನ್ನೂ ಯಶಸ್ವಿಯಾಗಿ ರೈತರಿಗೆ ಬೆಳೆ ಕೊಳ್ಳಿ ಮತ್ತು ಇನ್ನೂ ಬೆಳೆಯನ್ನು ಕೊಟ್ಟು ಮುಂದೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಸಿಗುವಂತೆ ಹೇಳಿ ಹಾರೈಸುತ್ತೇನೆ. ನಮ್ಮ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ಪ್ರಯುಕ್ತವಾಗಿ ಒಂದು ಮನವಿಯನ್ನು ಕೇಳ್ತಿದ್ದೇವೆ. ಹರಿಹರದಲ್ಲಿ ಬರುವಂಥ ಪುಣ್ಯ ನೀರನ್ನು ಊರಿನ ನೀರನ್ನು ಬರುವಂಥ ಕೊಳಚೆ ನೀರನ್ನು ದಯವಿಟ್ಟು ಹೊಳೆಯ ಬಿಡಬೇಡ್ರಿ. ಆ ಹೊಳೆಯಿಂದ ಬರುವಂಥ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್, ಲಿವರ್, ಕಿಡ್ನಿ, ನಾನಾ ಥರ ಕಾಯಿಲೆ ಬರುವಂಥ ಸಾಧ್ಯತೆ ಇರ್ತೈತಿ. ಆದಷ್ಟು ದಯವಿಟ್ಟು ಮಳೆ ಇರುವಂಥ ಮುಂಚೆಗೆ ಆದಷ್ಟು TTPಯನ್ನು ಮಾಡಿ ಅದು ಯಶಸ್ವಿಗೊಳಿಸಬೇಕಾಗಿ ನಗರಸಭೆ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಡಳಿತಕ್ಕೂ, ತಾಲೂಕು ಆಡಳಿತಕ್ಕೂ ಮತ್ತು ನಗರಸಭೆಯವರಿಗೂ ಮನವಿ ಮಾಡ್ತಿದ್ದೇವೆ. ಜನತೆಗೆ ಎಲ್ರಿಗೂ ನಮಸ್ಕಾರಗಳು. ಯಾರು ದಯವಿಟ್ಟು ಮಳೆ ನೀರಾಗಲಿ ಹೊಳಿ ಫುಲ್ ಆದಾಗ ಶೆಲ್ಫಿ ತಕ್ಕನೋದು, DJ ಮಾಡ್ಕೊಳಕ್ಕೆ ಹೋಗಿ ನಿಮ್ಮ ಜೀವಗಳು ನೀವೇ ಹಾಳು ಮಾಡ್ಕೊತೀರಿ. ಅದಕ್ಕೆ ಯಾರು ನೀವಲ್ಲ, ನಿಮ್ಮದು ಸೊಕ್ಕಿಂದ ನೀವೇ ಬಿದ್ದು ಹೋಗಿ ಮೇಲೆ ಸೇತುವೆ ಮೇಲೆ ನಿಂತ್ಕೊಳೋದು, ಶೆಲ್ಫಿ ತಕ್ಕನೋದು, ನೀರ್ನಾಗ ಬೀಳೋದು, ಈಚ್ ಹೊಡ್ಯಕ್ಕೆ ಹೋಗೋದು ಹೋದರೆ ನಿಮ್ಮ ಮೈ ಮ್ಯಾಗ ನೀವೇ ಮಣ್ಣು ಹಾಕ್ಯಂದು ಹೋದಂಗೆ ಆಗುತ್ತೆ ನೋಡ್ರಿ. ಹುಷಾರಾಗಿ ಹೊಳಿ ನೋಡೋಕ್ಕೇನೆ ತೊಂದರೆ ಇಲ್ಲ. ಎಲ್ಲ ಬರ್ರಿ, ಎಲ್ಲರೂ ಬಂದು ಹೊಳಿ ನೋಡ್ಬೇಕು. ನಮ್ಮ ತುಂಗಾಭದ್ರಾ ಹೊಳಿ ಭಾಳ ಚೆನ್ನಾಗಿ ತುಂಬುತ್ತದೆ. ಅದೇ ರೀತಿಯಾಗಿ ಹುಷಾರಾಗಿರ್ಬೇಕು. ನಾನು ಹೇಳೋದು ಇಷ್ಟೇ ನೋಡ್ರಿ. ಏನು ನಾವು ಒಂದು 2-3 ದಿವಸದಿಂದ ನೋಡಿದ್ವಿ, ಹರಿಹರದ ಒಂದು ತುಂಗಾಭದ್ರಾ ನದಿಯಲ್ಲಿ ಬೇರೆ ಕಲ್ಲು ಕಾಣ್ತಾಯಿದ್ವು. ಇವತ್ತೇನೋ ಭಗವಂತನ ಆಶೀರ್ವಾದದಿಂದ ಸ್ವಾಮಿ ಹರಿಹರೇಶ್ವರ ಹಾಗೂ
ರಾಘವೇಂದ್ರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಇವತ್ತು ಹರಿಹರದ ಹೊಳೆ ಅಂತಕ್ಕಂಥ ತುಂಬಿ ಹರಿತಾ ಇದೆ. ಇದು ನೋಡಲು ಇವತ್ತು ಸಾಕಷ್ಟು ಜನ ನಮ್ಮ ಹರಿಹರದ ನಾಗರಿಕರು ಬರ್ತಾ ಇದ್ದಾರೆ. ಬರೋ ಸಂದರ್ಭದಲ್ಲಿ ಮಕ್ಕಳೆಲ್ಲ ನಿಮ್ಮ ಜೊತೆಗೆ ಬರ್ತಾರೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಆ ಜೊತೆಗೆ ಎಲ್ಲೆಲ್ಲ ಕೆಲಸ ಬ್ಯಾರಿಕೇಡ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇವು ಹೋಮ್ ಗಾರ್ಡ್ಸನ್ನು ಯಾರಾದೊಂದು ಇಬ್ಬರನ್ನಾದ ಸಂಜೆ ಹೊತ್ತು, ಯಾಕಂದರೆ ಇಲ್ಲಿ ಭಾಳ ಜನ ಬರ್ತಿರೋದ್ರಿಂದ, ಯಾಕಂದರೆ ಜನರು ಹೊಳೆ ಬಂದು ನೋಡೋಕೆ ಬರ್ತಾನೆ ಇದ್ದಾರೆ. ಹಾಗೆ ಮಕ್ಕಳು ಮರಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಮೂಡಿಸೋಕ್ಕೋಸ್ಕರ ಒಂದಿಬ್ಬರು ಯಾರು ಹೋಮ್ ಗಾರ್ಡ್ಸ್ ಹಾಕಿ ಇನ್ನೂ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಒಂದು ನೀರು ಇವು ಏನು ಶಿವಮೊಗ್ಗ ಆ ಕಡೆಲ್ಲ ಭದ್ರಾ ಮತ್ತು ತುಂಗಾ ಡ್ಯಾಮ್ ಅಂತಕ್ಕಂಥ ತುಂಬಿ ಹರಿತಿರೋದ್ರಿಂದ ಒಳಹರಿವು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಹರಿಹರದ ಜನತೆ ಅಂತಕ್ಕಂಥದ್ದು ಈ ಒಂದು ನದಿಯ ನೀರನ್ನು ನೋಡೋದ ಮುಖಾಂತರ ಸಂತಸ ಪಡೋದ್ರ ಜೊತೆಗೇ ಈ ನೀರಿಂದ ಮುಂದಿನ ದಿನಗಳು ನಮಗೆ ಕುಡಿಯೋ ನೀರಿನ ಒಂದು ಅಭಾವ ತಪ್ಪುತ್ತೆ. ಯಾಕಪ್ಪ ಅಂದರೆ ಈ ನೀರನ್ನು ಶೇಖರಣೆ ಮಾಡುವಂಥ ಒಂದು ಕೆಲಸವನ್ನು ಸಂಬಂಧಪಟ್ಟಂಥ ಇಲಾಖೆಯವರು ಮಾಡಿದರೆ ಜನರಿಗೆ ಕುಡಿಯೋ ನೀರಿನ ಅವಕಾಶ ಯಾವುದೇ ರೀತಿ ಒಂದು ಅಭಾವ ಅಂತ ಇರೋದಿಲ್ಲ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒಂದು ಒತ್ತಾಯಿಸ್ತಾ ಇದ್ದೀವಿ. ಆತ್ಮೀಯರೇ, ಮತ್ತು ಇವತ್ತು ಹರಿಹರದ ತುಂಗಭದ್ರಾ ನದಿಗಳನ್ನು ಸುಮಾರು 8 ತಿಂಗಳ ಕಾಲ ಬರೆಯದಾದಂಥ ತುಂಗಭದ್ರಾ ನದಿ, ಎಲ್ಲರೂ ಕೂಡ ಈ ತುಂಗಭದ್ರಾ ನದಿ ನೋಡಿ ಕುಡಿಯೋ ನೀರಿನ ಈ ವರ್ಷ ಎಲ್ಲಿ ಸಂಪೂರ್ಣ ನಮಗೆ ಬರಗಾಲ ಬರುತ್ತೆ ಅಂತೇಳಿ ಒಂದು ಭಯವನ್ನು ಪಟ್ಟಂಥ ಸಾರ್ವಜನಿಕರು ಎಲ್ಲರೂ ಕೂಡ ಇದೊಂದು ಭಯವನ್ನು ತೊಗಡಿಸಿದಂಥ ತುಂಗಭದ್ರಾ ನದಿ ನೀರನ್ನು ಇವತ್ತು ತುಂಬಿ ಹರಿದು ಇವತ್ತು ಹರಿಹರ ತುಂಗಭದ್ರಾ ನದಿಯನ್ನು ನೋಡೋಂಗಾಗಿದೆ. ದಯಮಾಡಿ ಇವತ್ತೆಲ್ಲ ಇಲ್ಲಿ ಬರೋಂಥ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೊಳೆ ನೋಡಲಿಕ್ಕೆ ಸುಮಾರು ಲಕ್ಷಾಂತರ ಜನ ಬರ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಒಂದು ರೋಡು ಮತ್ತು ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಬೇಕು. ಯಾಕಂದರೆ ಜನರು ನೀರು ಎಲ್ಲಿದೆಯಾ, ಎಷ್ಟು ಆಳ ಇದೆಯಾ ಅನ್ನೋದನ್ನು ಆ ಸ್ಥಳೀಕರಿಗೆ ಗೊತ್ತಾಗಲ್ಲ. ನೀರು ಬಂದಾಗೆ ಸುಮಾರು ತಳಗಡೆ ಇಳಿದ್ಬಿಟ್ಟು ಅದು ಒಳಗಡೆ ಏನು ತೊಂದರೆ ಆಗೋದು, ಅನಾಹುತ ಆಗೋದನ್ನು ಸಾರ್ವಜನಿಕರು ಹುಷಾರಾಗಿರಬೇಕು. ಯಾಕಂದರೆ ನೀರಿನ ಹರಿವು ಹೆಚ್ಚಿಗೆ ಬರ್ತಾ ಇದೆ. ಸುಮಾರು ಈಗ ಶಿವಮೊಗ್ಗದಿಂದ ಹಿಡಿದು ಹೊನ್ನಳ್ಳಿಲೆಲ್ಲ ನೀರಿನ ಹರಿವು ಹೆಚ್ಚಿಗೆ ಆಗ್ತಿದೆ. ಈ ಭಾಗ ಎಲ್ಲ ಹೊಸಪೇಟೆ ಎಲ್ಲ ನೀರಿನ ಹರಿವು ಹೋಗ್ತಾ ಇದೆ. ಗುತ್ತೂರು ಕೂಡ ನೀರೆಲ್ಲ ಸುಮಾರು ಹೋಗ್ತಾ ಇದೆ. ಹಂಗಾಗ್ಬಿಟ್ಟು ಸಾರ್ವಜನಿಕರು ಯಾವಾಗಲೂ ಇದು ನೀರಿನ ದಂಡಿ ಭಾಗದಲ್ಲಿ ಎಚ್ಚರಿಕೆ ಇರಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡ್ತಿದೆ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ.